ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾವು 2024ರ ಆದರ್ಶ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡೋಣ. ಮೊದಲೇ ಹೇಳಿದಾಗೆ ನಾವು ಪರಿಶ್ರಮ ಕೋಚಿಂಗ್ ಕ್ಲಾಸ್ ವತಿಯಿಂದ ಒಂದು ಆಪ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಅದರಲ್ಲಿ ನಿಮಗೆ ಫ್ರೀ ಸ್ಟಡಿ ಮಟೀರಿಯಲ್, ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ವಿಜಸ್ ಹಾಗೂ ಬುಕ್ಸ್ ಅವೈಲೇಬಲ್ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್, ಫ್ರೀ ಮಾಕ್ ಟೆಸ್ಟ್, ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇನ್ನು ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಅವರು ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. 2024ರಲ್ಲಿ ಯಾವ ರೀತಿಯಾಗಿ ಸಾಮಾನ್ಯ ಜ್ಞಾನದ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾರ ಅಂತ ಹೇಳಿ ನಾವು ಇವತ್ತ ನೋಡೋಣ. ಇಲ್ಲಿ ಮೊದಲ ಕ್ವಶನ್ ಏನ್ ಕೇಳಿದಾರ ನೋಡ್ರಿ, KRS ಈ ಜಿಲ್ಲೆಯಲ್ಲಿದೆ. ಏನ್ ಕೇಳಿದಾರು? KRS ಯಾವ ಜಿಲ್ಲೆ ಒಳಗೈತೆ ಕೇಳಿದಾರ. ಹೌದಾ? ಇಲ್ಲಿ ಆಪ್ಷನ್ ಏನೇನ್ ಕೊಟ್ಟಿದಾರ ನೋಡ್ರಿ. ಆಪ್ಷನ್ 1 ಮೈಸೂರು, ಆಪ್ಷನ್ 2 ಮಂಡ್ಯ, ಆಪ್ಷನ್ 3 ಚಾಮರಾಜನಗರ, ಆಪ್ಷನ್ 4 ಹಾಸನ. ನಿಮ್ಗ KRS ಯಾವ ಜಿಲ್ಲೆ ಒಳಗೈತಿ ಅಂತ ಕೇಳ್ಯಾರ. ಇಲ್ಲಿ ಆಪ್ಷನ್ 2 KRS ಎಲ್ಲೈತಿ? ಮಂಡ್ಯ ಜಿಲ್ಲೆ ಒಳಗೈತಿ. KRS ಅಂದ್ರೆ ಏನ? ಕೃಷ್ಣರಾಜ ಸಾಗರ ಅಣೆಕಟ್ಟು. ಹೌದಾ? KRS ಮಂಡ್ಯ ಜಿಲ್ಲೆ ಒಳಗೈತಿ. ಇನ್ನ ಮೈಸೂರದ ವಿಶೇಷತೆ ಏನೈತಿ ಅಂತ ಹೇಳಿ ನೋಡ್ರಿ. ಮೈಸೂರ್ ಒಳಗ ಏನೈತಿ? ದಕ್ಷಿಣ ಭಾರತದ ಅತಿ ದೊಡ್ಡ ದೇವಾಲಯ ಯಾವ್ದ? ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಐತಿ. ಯಾವ್ದ? ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಐತಿ. ದಕ್ಷಿಣ ಭಾರತದ ಅತಿ ದೊಡ್ಡ ದೇವಾಲಯ. ಇನ್ನ ಪ್ರತಿ ವರ್ಷ ನಮ್ಮ ಕರ್ನಾಟಕದ ನಾಡ ಹಬ್ಬ ಅಂತೇಳಿ ಆಚರಿಸ್ತೀವಿ. ಅತಿ ವಿಜೃಂಭಣೆಯಿಂದ ಆಚರಿಸುವಂತ ದಸರಾ ಹಬ್ಬವನ್ನ ಎಲ್ಲಿ ಆಚರಿಸ್ತೀವಿ ಅಂದ್ರೆ ನಾವು ಮೈಸೂರು ಜಿಲ್ಲೆ ಒಳಗ ಆಚರಿಸ್ತೀವಿ. ನೆಕ್ಸ್ಟ್ ಮಂಡ್ಯ ಜಿಲ್ಲೆ ಒಳಗ ಏನೈತಿ? KRS ಅಣೆಕಟ್ಟು ಐತಿ. ನೆಕ್ಸ್ಟ್ ಚಾಮರಾಜನಗರ ಒಳಗ ಬರಚುಕ್ಕಿ, ಗಗನಚುಕ್ಕಿ ಎಂಬ 2 ಜಲಪಾತಗಳದಾವ. ಯಾವ? ಬರಚುಕ್ಕಿ, ಗಗನಚುಕ್ಕಿ. ಬರಚುಕ್ಕಿ, ಗಗನಚುಕ್ಕಿ ಜಲಪಾತದಾವ. ಇಲ್ಲಿ ಚಾಮರಾಜನಗರ ಒಳಗ ಇನ್ನೊಂದ್ ಏನಂದ್ರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಐತಿ. ಹೌದಾ? ಕರ್ನಾಟಕದ ಅತಿ ದೊಡ್ಡ ಉದ್ಯಾನವನ ಯಾವ್ದ? ಬಂಡೀಪುರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇನ್ನ ಲಾಸ್ಟ್ ಒನ್ ಯಾವ್ದ? ಹಾಸನ ಒಳಗ ಹಾಸನ ಜಿಲ್ಲೆಯಲ್ಲಿ ಶ್ರವಣ ಬೆಳಗೊಳ ಇದೆ. ಶ್ರವಣ ಬೆಳಗೊಳಗ ವಿಶೇಷತೆ ಏನೈತಿ? ಶ್ರವಣ ಬೆಳಗೊಳದಿ ಶ್ರವಣ ಬೆಳಗೊಳದಾಗ ಗೋಮಟೇಶ್ವರ ಮೂರ್ತಿ ಐತಿ. ಗೋಮಟೇಶ್ವರ ಮೂರ್ತಿ ಇದೆ. ಇದನ್ನ ಯಾರ್ ಕೆತ್ತಿದಾರ ಅಂದ್ರ ಚಾವುಂಡರಾಯ ನಿರ್ಮಾಣ ಮಾಡ್ತಾರ. ಯಾರ? ಚಾವುಂಡರಾಯ. ಚಾವುಂಡರಾಯ ನಿರ್ಮಾಣ ಮಾಡ್ತಾನ. ಇದ ಎಷ್ಟ್ ಅಡಿ ಎತ್ತರ ಐತಿ ಅಂದ್ರ 58 ಅಡಿ ಎತ್ತರ ಐತಿ. ಎಷ್ಟ? 58 ಅಡಿ ಎತ್ತರ ಐತಿ. ಮೈಸೂರೊಳಗ ಏನೈತಿ? ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಐತಿ. ಆಮೇಲೆ ಈ KRS ಅನ್ನ ಯಾರ್ ಕಟ್ಟಿದಾರ ಅಂದ್ರ ವಿಶ್ವೇಶ್ವರಯ್ಯ. ಶಿಲ್ಪಿ ಯಾರಂದ್ರ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಯಾವ್ದ? ಮಂಡ್ಯ ಜಿಲ್ಲೆ ಒಳಗ KRS ಅದನ್ನ ಯಾರ್ ಕಟ್ಟಿದಾರ ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರೊಳಗ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಚಾಮರಾಜನಗರ ಬರಚುಕ್ಕಿ, ಗಗನಚುಕ್ಕಿ. ಆಮೇಲೆ ಕರ್ನಾಟಕದ ಅತಿ ದೊಡ್ಡ ಉದ್ಯಾನವನ, ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ ಅಂದ್ರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಾಗ. ಹಾಸನದಾಗ ಗೋಮಟೇಶ್ವರ ಮೂರ್ತಿ ಐತಿ. ಮುಂದಿನ ಪ್ರಶ್ನೆ ಏನೈತಿ ಅಂತೇಳಿ ನೋಡ್ರಿ. ಈ ದಿನದಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಹೌದಾ? ಯಾವ್ದು ಕೇಳಿದಾರ ಇಲ್ಲಿ? ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ಕ್ವಶನ್ ಪೇಪರ್ದಾಗ ಆಚರಣೆಯ ಮೇಲೆ ಒಂದ್ ಡೆಫಿನೆಟ್ ಆಗಿ ಕ್ವಶನ್ ಬಂದೇ ಇರ್ತೈತೆ ಅಂತ ಹೇಳಿದ್ನಿ. ಇಲ್ಲಿ ನೋಡ್ರಿ ಏನ್ ಕೇಳಿದಾರು? ವಿಶ್ವ ಪರಿಸರ ದಿನಾಚರಣೆ ಕೇಳಿದಾರ. ಆಪ್ಷನ್ ಏನೇನ್ ಕೊಟ್ಟಿದಾರ ನೋಡ್ರಿ. ಡಿಸೆಂಬರ್ 22, ಮಾರ್ಚ್ 22, ಜೂನ್ 5, ಜನವರಿ 26. ವಿಶ್ವ ಪರಿಸರ ದಿನವನ್ನ ನಾವ್ ಯಾವಾಗ ಆಚರಿಸ್ತೀವಿ? ಜೂನ್ 5ಕ್ಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತೀವಿ. ಇನ್ನ ನೀವ್ ಏನ್ ಮಾಡ್ರಿ ಅಂದ್ರ ಬರೀ ಕ್ವಶನ್ ಸಟ ನೋಡಿ ಅದ್ರ ಆನ್ಸರ್ ಸಟ ಓದ್ಬಾರ್ದು. ಅದ್ರದ ರಿಲೇಟೆಡ್ ಆಪ್ಷನ್ಸ್ ಏನೇನ್ ಇರ್ತಾವಲ್ಲ ಆಪ್ಷನ್ಸ್ ರಿಲೇಟೆಡ್ ನೀವು ಎಲ್ಲಾ ಸ್ಟಡಿ ಮಾಡ್ರಿ ಅಂದ್ರ ನೀವು ಆರಾಮಾಗಿ ಏನ್ ಮಾಡ್ಬಹುದು? ಆದರ್ಶ ಎಕ್ಸಾಮ್ ದಲ್ಲಿ ಸ್ಕೋರ್ ಮಾಡಬಹುದು. ಈಗ ಏನ್ ಕೇಳಿದಾರೆ ಇಲ್ಲಿ
ನಮಗ ವಿಶ್ವ ಪರಿಸರ ದಿನ ಜೂನ್ 5 ಗೊತ್ತಾ. ಇನ್ನ ನೆಕ್ಸ್ಟ್ ನಾವು ಈ ಉಳಿದಿನ 3 ಆಪ್ಷನ್ಸ್ಗೂ ಏನೈತಿ ರಿಲೇಟೆಡ್ ಆನ್ಸರ್ಸ್ ಅನ್ನ ಹುಡುಕ್ಬೇಕು. ಇಲ್ಲಿ ಡಿಸೆಂಬರ್ 22 ಕೊಟ್ಟಾರ. ಡಿಸೆಂಬರ್ 22ಕ್ಕೆ ಯಾವ್ದು ಹಚ್ಚಿಸ್ತೀವಿ ನಾವ? ರಾಷ್ಟ್ರೀಯ ಗಣಿತ ದಿನ. ರಾಷ್ಟ್ರೀಯ ಗಣಿತ ದಿನ. ಇನ್ನ ಮಾರ್ಚ್ 22ಕ್ಕ ವಿಶ್ವ ಜಲ ದಿನ. ವಿಶ್ವ ಜಲ ದಿನ. ಇನ್ನ ಜೂನ್ 5ಕ್ಕ ವಿಶ್ವ ಪರಿಸರ. ಜನವರಿ 26ಕ್ಕೆ ಏನ್ ಆಚರಿಸ್ತೀವಿ? ಗಣರಾಜ್ಯೋತ್ಸವನ ಆಚರಿಸ್ತೀವಿ. ಹೌದಾ? ಇನ್ನ ಮುಂದಿನ ಪ್ರಶ್ನೆ ಏನ್ ಕೇಳಿದಾರ ನೋಡ್ರಿ. 2023ರ ವಿಶ್ವ ಕಪ್ ಕ್ರಿಕೆಟ್ ಗೆದ್ದ ರಾಷ್ಟ್ರ ಯಾವ್ದತ್ತೆ ಕೇಳಿದಾರ. 2023ರ ವಿಶ್ವ ಕಪ್ ಕ್ರಿಕೆಟ್ ಗೆದ್ದ ರಾಷ್ಟ್ರ ಯಾವ್ದು ಕೇಳಿದಾರ. ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದಾರ? ನ್ಯೂಜಿಲ್ಯಾಂಡ್, ಭಾರತ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ. ನಮಗ 2023ರಾಗ ವಿಶ್ವ ಕಪ್ ಯಾವ ದೇಶ ಗೆದ್ದೈತಿ ಅಂದ್ರ ಆಸ್ಟ್ರೇಲಿಯಾ ದೇಶ ವಿಶ್ವಕಪ್ ಅನ್ನ ಗೆದ್ದೈತಿ. ಇದ 2023ರ ವಿಶ್ವಕಪ್ ಎಲ್ಲಿ ನಡೆದಿತ್ತು ಅಂದ್ರ ಭಾರತದಾಗ ನಡೆದಿತ್ತು. ಎಲ್ಲಿ? ಭಾರತದಾಗ ನಡೆದ ದೇಶ ಭಾರತದಾಗ ನಡೆದಿತ್ತು. ಆದ್ರ ಇಲ್ಲಿ ಗೆದ್ದ ರಾಷ್ಟ್ರ ಯಾವ್ದ? ಆಸ್ಟ್ರೇಲಿಯಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತ ಸರ್ಕಾರ ಸೇನಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವ ಕ್ಷೇತ್ರದಾಗ? ಸೇನಾ ಕ್ಷೇತ್ರದಲ್ಲಿ. ಹೌದಾ? ಸೇನಾ ಕ್ಷೇತ್ರದಲ್ಲಿ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ. ಆಪ್ಷನ್ ನೋಡ್ರಿ. ಅಶೋಕ ಚಕ್ರ, ಪರಮವೀರ ಚಕ್ರ, ಮಹಾವೀರ ಚಕ್ರ, ಶೌರ್ಯ ಚಕ್ರ. ನಮಗಿಲ್ಲಿ ಸೇನಾ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವ್ದು ಹೇಳ್ರಿ? ಯಾವ್ದ? ಪರಮವೀರ ಚಕ್ರ. ಯಾವ್ದ? ಪರಮವೀರ ಚಕ್ರವನ್ನ ಸೇನಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿ ಕೊಡ್ತಾರೆ. ಇನ್ನ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಯಾರು ತಗೊಂಡ್ರಂದ್ರ ಮೇಜರ್ ಸೋಮನಾಥ್ ಶರ್ಮಾ ಅವ್ರು ತಗೋತಾರ. ಯಾರ? ಮೇಜರ್ ಸೋಮನಾಥ್. ಮೇಜರ್ ಸೋಮನಾಥ್ ಶರ್ಮಾ ಅವರ ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ತಗೋತಾರ. ಹೌದಾ? ಮೊದಲ ಬಾರಿಗೆ ಯಾರು ತಗೊಂಡಾರು ಈ ಪ್ರಶಸ್ತಿಯನ್ನ? ಮೇಜರ್ ಸೋಮನಾಥ್ ಶರ್ಮಾ. ಇನ್ನ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಇಲ್ಲಿವರೆಗೆ ಎಷ್ಟು ಜನ ತಗೊಂಡಾರ ಅಂದ್ರ 21 ಜನ ತಗೊಂಡಾರ. ಎಷ್ಟ? 21 ಜನ ಈ ಪ್ರಶಸ್ತಿಯನ್ನ ತಗೊಂಡಾರ. ಅಶೋಕ ಚಕ್ರ ಏನಂದ್ರ ಇದು ಸೇನಾ ಕ್ಷೇತ್ರದಲ್ಲಿ ನೀಡುವ ಪ್ರಶಸ್ತಿನ. ಇನ್ನ ಮಹಾವೀರ ಚಕ್ರ ಸೇನಾ ಕ್ಷೇತ್ರದಲ್ಲಿ ನೀಡುವ 2ನೇ ಅತ್ಯುನ್ನತ ಪ್ರಶಸ್ತಿ ಇದು. ಎರಡನೇ ಅತ್ಯುನ್ನತ ಪ್ರಶಸ್ತಿ. ಶೌರ್ಯ ಚಕ್ರನು ಸೇನಾ ಕ್ಷೇತ್ರದಲ್ಲಿನ ಕೊಡ್ತಾರ. ಇನ್ನ ನೆಕ್ಸ್ಟ್ ಏನೈತಿ? ಲಕ್ಷ ದ್ವೀಪಗಳಿರುವುದು ಯಾವ್ದಾ? ಲಕ್ಷ ದ್ವೀಪಗಳಿರುವುದು ಎಲ್ಲಿ ಎತ್ಕೆ ಇದೆ? ಲಕ್ಷ ದ್ವೀಪಗಳೆಲ್ಲವೂ ಬಂಗಾಳ ಕೊಲ್ಲಿ. ಹೌದಾ? ಲಕ್ಷ ದ್ವೀಪಗಳಿರುವುದು ಬಂಗಾಳ ಕೊಲ್ಲಿಯಲ್ಲಿ. ನೋಡ್ರಿ ಇಲ್ಲೆಲ್ಲವೂ ಲಕ್ಷ ದ್ವೀಪ. ಹೌದಾ? ಕಾಣತೈತಿ? ಲಕ್ಷ ದ್ವೀಪ ಎಲ್ಲಿರ್ತಾವು? ಲಕ್ಷ ದ್ವೀಪಗಳು ಬಂಗಾಳ ಕೊಲ್ಲಿ ಐತಿ. ಬಂಗಾಳ ಕೊಲ್ಲಿ ನೋಡ್ರಿ. ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಏನ್ ಕೇಳಿದಾರು? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಕ್ವಶನ್ ಪೇಪರ್ದಾಗ ನೋಡ್ರಿ ದಿನಾಚರಣೆಯ ಮೇಲೆ 2ನೇ ಕ್ವಶನ್ ರಿಪೀಟ್ ಮಾಡಿದ. 2 ಕ್ವಶನ್ ಕೇಳಿದಾರು. ಒಂದು ಇದೇಗೇನ್ ಕೇಳಿದಾರು? ಹೌದಾ? ವಿಶ್ವ ಪರಿಸರ ದಿನಾಚರಣೆ ಅಂತ ಕೇಳಿದ್ರು. ಇಲ್ಲಿ ಏನ್ ಕೇಳಿದಾರು? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಕೇಳಿದಾರೆ. ಇನ್ ನೋಡ್ರಿ ಆಪ್ಷನ್ ಏನೇನ್ ಕೊಟ್ಟಿದಾರ ನೋಡ್ರಿ. ಮಾರ್ಚ್ 18ರಂದು, ಮಾರ್ಚ್ 8ರಂದು, ಮೇ 1ರಂದು, ಜೂನ್ 21ರಂದು. ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವು ಯಾವಾಗ ಆಚರಿಸ್ತೀವಿ ಅಂದ್ರ ಜೂನ್ 21ಕ್ಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸ್ತೀವಿ. ಇನ್ನ ಮಾರ್ಚ್ 8ಕ್ಕೆ ಯಾವ್ದು ಆಚರಿಸ್ತೀವಿ? ಮಾರ್ಚ್ 8ಕ್ಕ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮೇ 1 ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸ್ತೀವಿ.
ಕಾರ್ಮಿಕರ ದಿನಾಚರಣೆ. ಹೌದಾ, ಗೊತ್ತಾತು. ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸ್ತೀವಿ? ಜೂನ್ 21. ಮೇ 1 ಕಾರ್ಮಿಕರ ದಿನಾಚರಣೆ. ಮಾರ್ಚ್ 8 ಮಹಿಳಾ ದಿನಾಚರಣೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚಂದ್ರನ ದಕ್ಷಿಣ ಧ್ರುವವನ್ನು ಪ್ರಥಮವಾಗಿ ತಲುಪಿದ ದೇಶ ಏನ? ಚಂದ್ರನ ದಕ್ಷಿಣ ಧ್ರುವವನ್ನು ಪ್ರಥಮವಾಗಿ ತಲುಪಿದ ದೇಶ ಯಾವ್ದಂತೇಳಿ ಕೇಳಿದಾರೆ. ಇಲ್ಲಿ ನೋಡ್ರಿ ಆಪ್ಷನ್ ನೋಡ್ರಿ. 1 ಭಾರತ, ಆಪ್ಷನ್ 2 ಶ್ರೀಲಂಕಾ, ಆಪ್ಷನ್ 3 ಆಸ್ಟ್ರೇಲಿಯಾ, ಆಪ್ಷನ್ 4 ದಕ್ಷಿಣ ಆಫ್ರಿಕಾ. ದಕ್ಷಿಣ ಧ್ರುವವನ್ನು ಪ್ರಥಮವಾಗಿ ತಲುಪಿದ ದೇಶ ಯಾವ್ದಂದ್ರ ಭಾರತ. ಹೌದಾ, ಇನ್ನ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಹೇಳ್ರಿ? ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಮೊದಲವಾಗಿ ಕಾಲಿಟ್ಟವ್ರು. ಇವ್ರು ಯಾವ ದೇಶದವ್ರು ಅಂದ್ರ ಅಮೇರಿಕ ದೇಶದವ್ರು. ಇವ್ರು ಯಾವ ದೇಶದವ್ರ? ಅಮೇರಿಕ ದೇಶದವ್ರು. ನೆಕ್ಸ್ಟ್ ನೋಡ್ರಿ, ನಾಡಗೀತೆಯನ್ನು ರಚಿಸಿದವರು ಯಾವ್ದ? ನಾಡಗೀತೆಯನ್ನ ರಚಿಸಿದವರು ಯಾರತ್ತೆ ಕೇಳಿದಾರ. ಇಲ್ಲಿ ಆಪ್ಷನ್ ನೋಡ್ರಿ. ದ.ರಾ ಬೇಂದ್ರೆ, ಬಿ.ಎಂ. ಶ್ರೀ, ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನಾಡಗೀತೆಯನ್ನ ಯಾರು ರಚಿಸ್ತಾರು? ಕುವೆಂಪು ಅವ್ರು ರಚಿಸ್ತಾರ. ಇವ್ರದ ಪೂರ್ಣ ಹೆಸರು ಏನ್ ಹೇಳ್ರಿ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವ್ರದ ಪೂರ್ಣ ಹೆಸರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತಿ. ಯಾರಿಗೆ? ದ.ರಾ ಬೇಂದ್ರೆ ಅವ್ರಿಗೆ, ಇವ್ರಿಗೆ. ಹೌದಾ, ಇನ್ನ ನೆಕ್ಸ್ಟ್ 2024ರಲ್ಲಿ ಭಾರತ ರತ್ನ ಗೌರವಕ್ಕೆ ಪಾತ್ರರಾದ ಜೋಡಿ ಯಾವ್ದ? ಭಾರತ ರತ್ನ ಯಾವಾಗ? 2024ರಾಗ ಯಾವ ಜೋಡಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕೈತೆ ಕೇಳಿದಾರ. ಇಲ್ಲಿ ನೋಡ್ರಿ ಆಪ್ಷನ್ ನೋಡ್ರಿ. ಸಚಿನ್ ತೆಂಡೂಲ್ಕರ್, ಪಂಡಿತ್ ಮದನ್ ಮೋಹನ್ ಮಾಳವೀಯ, ಪ್ರಣಬ್ ಮುಖರ್ಜಿ, ಭೂಪೇನ್ ಹಜಾರಿಕ್, ಎಲ್.ಕೆ. ಅಡ್ವಾಣಿ, ಕರ್ಪೂರಿ ಠಾಕೂರ್. ಲಾಸ್ಟ್ ಆಪ್ಷನ್ ಲತಾ ಮಂಗೇಶ್ಕರ್, ಬಿಸ್ಮಿಲ್ಲಾ ಖಾನ್. ಹೌದಾ, ಇದ್ರೊಳಗ ನಮ್ಗೆ ಏನೇನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಸಚಿನ್ ತೆಂಡೂಲ್ಕರ್ ಕೊಟ್ಟಿದ್ದಾರೆ. ಇವ್ರು ಯಾರು? ಸಚಿನ್ ತೆಂಡೂಲ್ಕರ್ ಒಬ್ಬ ಕ್ರಿಕೆಟ್ ಆಟಗಾರ. ಹೌದಾ, ಇವ್ರಿಗೆ ಅತಿ ಕಿರಿಯ ವ್ಯಕ್ತಿ ಅಂತ ಹೇಳಿ ಭಾರತ ರತ್ನವನ್ನ ತಗೊಂಡಾರ. ಆದ್ರೆ ಯಾವಾಗ 2024ರಾಗ ಏನ್ ಕೇಳಿದಾರ ಅವ್ರ? 2024ರಾಗ ಯಾರು ತಗೊಂಡಾರತ್ತೆ ಕೇಳಿದಾರ. ಇಲ್ಲಿ 2024ರಾಗ ಎಷ್ಟಂದ್ರ ಯಾರ್ಯಾರ್ಗಿ? ಎಲ್.ಕೆ. ಅಡ್ವಾಣಿ ಮತ್ತ ಕರ್ಪೂರಿ ಠಾಕೂರ್ ಅವ್ರಿಗೆ ಯಾವ್ದಂದ್ರ ಭಾರತ ರತ್ನ ಅವಾರ್ಡ್ ಅನ್ನ ಕೊಡ್ತಾರ. 2024ರಾಗ 5 ಜನಕ್ಕ ಏನ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾರ. ಅದ್ರಲ್ಲಿ ಇವರು ಇಬ್ರು, ಎಲ್.ಕೆ. ಅಡ್ವಾಣಿ ಮತ್ತ ಕರ್ಪೂರಿ ಠಾಕೂರ್. ಲತಾ ಮಂಗೇಶ್ಕರ್ ಅವ್ರೇನ ಸಂಗೀತಗಾರರು. ಇನ್ನ ಬಿಸ್ಮಿಲ್ಲಾ ಖಾನ ಶಹನಾಯಿ ವಾದಕರ್ದಾರ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಕ್ವಶನ್. ಕಿತ್ತಳೆ ಹಣ್ಣಿನಿಂದ ನಮ್ಮ ದೇಹಕ್ಕೆ ಸಿಗುವ ವಿಟಮಿನ್ ಯಾವ್ದ? ಕಿತ್ತಳೆ ಹಣ್ಣಿನಿಂದ ನಮ್ಮ ದೇಹಕ್ಕ ಯಾವ ವಿಟಮಿನ್ ಸಿಗ್ತೈತೆ ಕೇಳಿದಾರ. ಆಪ್ಷನ್ 1 ಸಿ, ಆಪ್ಷನ್ 2 ಡಿ, ಆಪ್ಷನ್ 3 ಎ, ಆಪ್ಷನ್ 4 ಬಿ. ಕಿತ್ತಳೆ ಹಣ್ಣಿನಿಂದ ಸಿಗುವ ವಿಟಮಿನ್ ಯಾವ್ದ? ಆಪ್ಷನ್ ಸಿ. ಹೌದಾ, ಆಪ್ಷನ್ ಸಿ ಇಂದ ನಮ್ಗೇನ್ ಸಿಗ್ತತಿ? ವಿಟಮಿನ್ ಕಿತ್ತಳೆ ಹಣ್ಣಿನಿಂದ ಆಪ್ಷನ್ ಸಿ ವಿಟಮಿನ್ ಸಿ ಸಿಗ್ತತಿ. ಇನ್ನ ಇದರ ಕೊರತೆಯಿಂದ ಬರುವ ರೋಗ ಯಾವ್ದ? ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಬರ್ತದೆ. ಯಾವ್ದ? ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರ್ತದೆ. ವಿಟಮಿನ್ ಡಿ ಇಂದ ಹೇಳ್ರಿ? ವಿಟಮಿನ್ ಡಿ, ಎ, ಬಿ. ವಿಟಮಿನ್ ಎ ಇಂದ ಇರುಳು ಗುರುಡು. ವಿಟಮಿನ್ ಬಿ ಬೇರಿ. ವಿಟಮಿನ್ ಡಿ ರಿಕೆಟ್ಸ್.
ಹೌದಾ? ಕಿತ್ತಳೆ ಹಣ್ಣಿನಿಂದ ವಿಟಮಿನ್ ಸಿ ಸಿಗ್ತತಿ. ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರ್ತೈತಿ? ಸ್ಕರ್ವಿ. ವಿಟಮಿನ್ ಡಿ ಇಂದ ರಿಕೆಟ್ಸ್ ರೋಗ. ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು. ವಿಟಮಿನ್ ಬಿ ಕೊರತೆಯಿಂದ ಬೇರಿ ಬೇರಿ ರೋಗ ಬರ್ತೈತಿ. ಹೌದಾ? ನಿಮ್ಗ ಇಲ್ಲಿವರೆಗೆ ಈ ತರಗತಿ ಇಷ್ಟ ಆಗಿತ್ತಂದ್ರ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.